ಈಶಾನ್ಯ ರಾಜ್ಯ ಮಣಿಪುರದಲ್ಲೂ ಕೂಡ ಮಳೆ ರೌದ್ರಾವತಾರವನ್ನು ತಾಳಿದೆ. ಇಂಪಾಲದ ಅನೇಕ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಮನೆಗಳಿಗೆ ನೀರು ನುಗ್ಗಿದ್ದು ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಜೊತೆಗೆ ನಿರಾಶ್ರಿತರಾಗಿದ್ದಾರೆ. ಅಲ್ಲಿನ ಜನರ ಬದುಕು ಇದೀಗ ಬೀದಿ ಪಾಲಾಗಿದೆ. ಇದು ಈಶಾನ್ಯ ರಾಜ್ಯದ ಮಣಿಪುರದಲ್ಲಿ ಕಂಡು ಬಂದಿರತಕ್ಕಂತಹ ಸದ್ಯದ ದೃಶ್ಯಾವಳಿಗಳಲ್ಲಿ ತಾವು ನೋಡ್ತಾ ಇದ್ದೀರಾ. ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂತಹ ದೃಶ್ಯ ಇದು. ಮಣಿಪುರದ ಇಂಫಾಲ್ನ ಪ್ರದೇಶ ಇದು. ನೋಡಿ ಯಾವ ರೀತಿಯಾಗಿ ನಡುಗಡ್ಡೆಯಾಗಿದೆ. ನೀರಲ್ಲಿ ನಿಂತಿವೆ. ಸಂಪೂರ್ಣ ಇಡೀ ಗ್ರಾಮವೇ ಸಂಪೂರ್ಣವಾಗಿ ನೀರುಮಯವಾಗಿದೆ. ನಡುಗಡ್ಡೆಯಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಮಣಿಪುರದ ಜನತೆ ಇದ್ದಾರೆ. ರೌದ್ರಾವತಾರವನ್ನು ತಾಳ್ತಾ ಇದೆ. ಮಳೆ ಆರ್ಭಟಿಸ್ತಾ ಇದೆ. ಇಂಫಾಲದ ಅನೇಕ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಒಂದು ಸುರಕ್ಷಿತವಾದಂತಹ ಸೂರಿನ ಕಡೆಗೆ ಅಲ್ಲಿರ್ತಕ್ಕಂತಹ ನಿರಾಶ್ರಿತರು ಬೇರೆ ಕಡೆಗೆ ತೆರಳುತ್ತಾ ಇದ್ದಾರೆ. ನೋಡಿ, ಕಣ್ಣು ಹಾಯಿಸಿದಲ್ಲೆಲ್ಲ ನೀರು. ಗದ್ದೆಯಾಗಿರಬಹುದು, ಬೇರೆ ಬೇರೆ ಮನೆಗಳಿಗೆ ಆಗಿರಬಹುದು, ಸಂಪೂರ್ಣವಾಗಿ ಎಲ್ಲವೂ ಕೂಡ ಜಲಾವೃತವಾಗಿದ್ದು ಎತ್ತ ನೋಡಿದರೂ ಕೂಡ ಕೆಸರು ಮಿಶ್ರಿತ ನೀರು. ಈ ವರ್ಷದಲ್ಲಿ ಉತ್ತರ ಭಾರತದಲ್ಲಿ ಅದರಲ್ಲೂ ಕೂಡ ಈ ಹಿಮಾಚಲ ಪ್ರದೇಶ ಆಗಿರಬಹುದು, ಮಣಿಪುರ, ಈ ಈಶಾನ್ಯ ಭಾಗದಲ್ಲಂತೂ ಸಾಕಷ್ಟು ಯಥೇಚ್ಛವಾಗಿ ಮಳೆ ಆಗ್ತಾ ಇರುತ್ತೆ. ಆದರೂ ಕೂಡ ಈ ವರ್ಷ ಬಿಟ್ಟು ಬಿಡದೆ ಆಗಿರ್ತಕ್ಕಂತಹ ಮಳೆಯಿಂದಾಗಿ, ಮತ್ತೊಂದು ಕಡೆಗೆ ಮೇಘ ಸ್ಫೋಟದಿಂದಾಗಿ ಒಂದು ದೊಡ್ಡ ರೀತಿಯಾದಂತಹ ಕಂಡು ಕೇಳರಿಯಾದಂತಹ ಒಂದು ಸ್ಥಿತಿ. ಸದ್ಯಕ್ಕೆ ಮಳೆ ಆ ಜನಜೀವನವನ್ನು ಫುಲ್ ಹೈರಾಣಾಗಿಸಿದೆ. ಈಶಾನ್ಯ ರಾಜ್ಯ ಮಣಿಪುರದಲ್ಲೂ ಕೂಡ ಮಳೆ ರೌದ್ರಾವತಾರವನ್ನು ತಾಳಿದೆ. ಇಂಪಾಲದ ಅನೇಕ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಮನೆಗಳಿಗೆ ನೀರು ನುಗ್ಗಿದ್ದು ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಜೊತೆಗೆ ನಿರಾಶ್ರಿತರಾಗಿದ್ದಾರೆ. ಅಲ್ಲಿನ ಜನರ ಬದುಕು ಇದೀಗ ಬೀದಿ ಪಾಲಾಗಿದೆ. ಇದು ಈಶಾನ್ಯ ರಾಜ್ಯದ ಮಣಿಪುರದಲ್ಲಿ ಕಂಡು ಬಂದಿರತಕ್ಕಂತಹ ಸದ್ಯದ ದೃಶ್ಯಾವಳಿಗಳಲ್ಲಿ ತಾವು ನೋಡ್ತಾ ಇದ್ದೀರಾ. ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂತಹ ದೃಶ್ಯ ಇದು. ಮಣಿಪುರದ ಇಂಫಾಲ್ನ ಪ್ರದೇಶ ಇದು. ನೋಡಿ ಯಾವ ರೀತಿಯಾಗಿ ನಡುಗಡ್ಡೆಯಾಗಿದೆ. ನೀರಲ್ಲಿ ನಿಂತಿವೆ. ಸಂಪೂರ್ಣ ಇಡೀ ಗ್ರಾಮವೇ ಸಂಪೂರ್ಣವಾಗಿ ನೀರುಮಯವಾಗಿದೆ. ನಡುಗಡ್ಡೆಯಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಮಣಿಪುರದ ಜನತೆ ಇದ್ದಾರೆ. ರೌದ್ರಾವತಾರವನ್ನು ತಾಳ್ತಾ ಇದೆ. ಮಳೆ ಆರ್ಭಟಿಸ್ತಾ ಇದೆ. ಇಂಫಾಲದ ಅನೇಕ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಒಂದು ಸುರಕ್ಷಿತವಾದಂತಹ ಸೂರಿನ ಕಡೆಗೆ ಅಲ್ಲಿರ್ತಕ್ಕಂತಹ ನಿರಾಶ್ರಿತರು ಬೇರೆ ಕಡೆಗೆ ತೆರಳುತ್ತಾ ಇದ್ದಾರೆ. ನೋಡಿ, ಕಣ್ಣು ಹಾಯಿಸಿದಲ್ಲೆಲ್ಲ ನೀರು. ಗದ್ದೆಯಾಗಿರಬಹುದು, ಬೇರೆ ಬೇರೆ ಮನೆಗಳಿಗೆ ಆಗಿರಬಹುದು, ಸಂಪೂರ್ಣವಾಗಿ ಎಲ್ಲವೂ ಕೂಡ ಜಲಾವೃತವಾಗಿದ್ದು ಎತ್ತ ನೋಡಿದರೂ ಕೂಡ ಕೆಸರು ಮಿಶ್ರಿತ ನೀರು. ಈ ವರ್ಷದಲ್ಲಿ ಉತ್ತರ ಭಾರತದಲ್ಲಿ ಅದರಲ್ಲೂ ಕೂಡ ಈ ಹಿಮಾಚಲ ಪ್ರದೇಶ ಆಗಿರಬಹುದು, ಮಣಿಪುರ, ಈ ಈಶಾನ್ಯ ಭಾಗದಲ್ಲಂತೂ ಸಾಕಷ್ಟು ಯಥೇಚ್ಛವಾಗಿ ಮಳೆ ಆಗ್ತಾ ಇರುತ್ತೆ. ಆದರೂ ಕೂಡ ಈ ವರ್ಷ ಬಿಟ್ಟು ಬಿಡದೆ ಆಗಿರ್ತಕ್ಕಂತಹ ಮಳೆಯಿಂದಾಗಿ, ಮತ್ತೊಂದು ಕಡೆಗೆ ಮೇಘ ಸ್ಫೋಟದಿಂದಾಗಿ ಒಂದು ದೊಡ್ಡ ರೀತಿಯಾದಂತಹ ಕಂಡು ಕೇಳರಿಯಾದಂತಹ ಒಂದು ಸ್ಥಿತಿ. ಸದ್ಯಕ್ಕೆ ಮಳೆ ಆ ಜನಜೀವನವನ್ನು ಫುಲ್ ಹೈರಾಣಾಗಿಸಿದೆ. ಈಶಾನ್ಯ ರಾಜ್ಯ ಮಣಿಪುರದಲ್ಲೂ ಕೂಡ ಮಳೆ ರೌದ್ರಾವತಾರವನ್ನು ತಾಳಿದೆ. ಇಂಪಾಲದ ಅನೇಕ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಮನೆಗಳಿಗೆ ನೀರು ನುಗ್ಗಿದ್ದು ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಜೊತೆಗೆ ನಿರಾಶ್ರಿತರಾಗಿದ್ದಾರೆ. ಅಲ್ಲಿನ ಜನರ ಬದುಕು ಇದೀಗ ಬೀದಿ ಪಾಲಾಗಿದೆ. ಇದು ಈಶಾನ್ಯ ರಾಜ್ಯದ ಮಣಿಪುರದಲ್ಲಿ ಕಂಡು ಬಂದಿರತಕ್ಕಂತಹ ಸದ್ಯದ ದೃಶ್ಯಾವಳಿಗಳಲ್ಲಿ ತಾವು ನೋಡ್ತಾ ಇದ್ದೀರಾ. ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂತಹ ದೃಶ್ಯ ಇದು. ಮಣಿಪುರದ ಇಂಫಾಲ್ನ ಪ್ರದೇಶ ಇದು. ನೋಡಿ ಯಾವ ರೀತಿಯಾಗಿ ನಡುಗಡ್ಡೆಯಾಗಿದೆ. ನೀರಲ್ಲಿ ನಿಂತಿವೆ. ಸಂಪೂರ್ಣ ಇಡೀ ಗ್ರಾಮವೇ ಸಂಪೂರ್ಣವಾಗಿ ನೀರುಮಯವಾಗಿದೆ. ನಡುಗಡ್ಡೆಯಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಮಣಿಪುರದ ಜನತೆ ಇದ್ದಾರೆ. ರೌದ್ರಾವತಾರವನ್ನು ತಾಳ್ತಾ ಇದೆ. ಮಳೆ ಆರ್ಭಟಿಸ್ತಾ ಇದೆ. ಇಂಫಾಲದ ಅನೇಕ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಒಂದು ಸುರಕ್ಷಿತವಾದಂತಹ ಸೂರಿನ ಕಡೆಗೆ ಅಲ್ಲಿರ್ತಕ್ಕಂತಹ ನಿರಾಶ್ರಿತರು ಬೇರೆ ಕಡೆಗೆ ತೆರಳುತ್ತಾ ಇದ್ದಾರೆ. ನೋಡಿ, ಕಣ್ಣು ಹಾಯಿಸಿದಲ್ಲೆಲ್ಲ ನೀರು. ಗದ್ದೆಯಾಗಿರಬಹುದು, ಬೇರೆ ಬೇರೆ ಮನೆಗಳಿಗೆ ಆಗಿರಬಹುದು, ಸಂಪೂರ್ಣವಾಗಿ ಎಲ್ಲವೂ ಕೂಡ ಜಲಾವೃತವಾಗಿದ್ದು ಎತ್ತ ನೋಡಿದರೂ ಕೂಡ ಕೆಸರು ಮಿಶ್ರಿತ ನೀರು. ಈ ವರ್ಷದಲ್ಲಿ ಉತ್ತರ ಭಾರತದಲ್ಲಿ ಅದರಲ್ಲೂ ಕೂಡ ಈ ಹಿಮಾಚಲ ಪ್ರದೇಶ ಆಗಿರಬಹುದು, ಮಣಿಪುರ,
ಈ ಈಶಾನ್ಯ ಭಾಗದಲ್ಲಂತೂ ಸಾಕಷ್ಟು ಯಥೇಚ್ಛವಾಗಿ ಮಳೆ ಆಗ್ತಾ ಇರುತ್ತೆ. ಆದರೂ ಕೂಡ ಈ ವರ್ಷ ಬಿಟ್ಟು ಬಿಡದೆ ಆಗಿರತಕ್ಕಂತಹ ಮಳೆಯಿಂದಾಗಿ, ಮತ್ತೊಂದು ಕಡೆಗೆ ಮೇಘ ಸ್ಫೋಟದಿಂದಾಗಿ ಒಂದು ದೊಡ್ಡ ರೀತಿಯಾದಂತಹ ಕಂಡು ಕೇಳರಿಯಾದಂತಹ ಒಂದು ಸ್ಥಿತಿ ಸದ್ಯಕ್ಕೆ ಮಳೆ ಆ ಜನಜೀವನವನ್ನು ಫುಲ್ ಹೈರಾಣಾಗಿಸಿದೆ. ಈಶಾನ್ಯ ರಾಜ್ಯ ಮಣಿಪುರದಲ್ಲೂ ಕೂಡ ಮಳೆ ರೌದ್ರಾವತಾರವನ್ನು ತಾಳಿದೆ. ಇಂಪಾಲದ ಅನೇಕ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಮನೆಗಳಿಗೆ ನೀರು ನುಗ್ಗಿದ್ದು ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಜೊತೆಗೆ ನಿರಾಶ್ರಿತರಾಗಿದ್ದಾರೆ ಅಲ್ಲಿನ ಜನರ ಬದುಕು ಇದೀಗ ಬೀದಿ ಪಾಲಾಗಿದೆ. ಇದು ಈಶಾನ್ಯ ರಾಜ್ಯದ ಮಣಿಪುರದಲ್ಲಿ ಕಂಡು ಬಂದಿರತಕ್ಕಂತಹ ಸದ್ಯದ ದೃಶ್ಯಾವಳಿಗಳಲ್ಲಿ ತಾವು ನೋಡ್ತಾ ಇದ್ದೀರಾ. ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂತಹ ದೃಶ್ಯ ಇದು. ಮಣಿಪುರದ ಇಂಫಾಲ್ನ ಪ್ರದೇಶ ಇದು. ನೋಡಿ ಯಾವ ರೀತಿಯಾಗಿ ನಡುಗಡ್ಡೆಯಾಗಿದೆ. ನೀರಲ್ಲಿ ನಿಂತಿವೆ ಸಂಪೂರ್ಣ ಇಡೀ ಗ್ರಾಮವೇ ಸಂಪೂರ್ಣವಾಗಿ ನೀರುಮಯವಾಗಿದೆ. ನಡುಗಡ್ಡೆಯಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಮಣಿಪುರದ ಜನತೆ ಇದ್ದಾರೆ. ರೌದ್ರಾವತಾರವನ್ನು ತಾಳ್ತಾ ಇದೆ. ಮಳೆ ಆರ್ಭಟಿಸ್ತಾ ಇದೆ. ಇಂಫಾಲದ ಅನೇಕ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಒಂದು ಸುರಕ್ಷಿತವಾದಂತಹ ಸೂರಿನ ಕಡೆಗೆ ಅಲ್ಲಿರ್ತಕ್ಕಂತಹ ನಿರಾಶ್ರಿತರು ಬೇರೆ ಕಡೆಗೆ ತೆರಳುತ್ತಾ ಇದ್ದಾರೆ. ನೋಡಿ, ಕಣ್ಣು ಹಾಯಿಸಿದಲ್ಲೆಲ್ಲ ನೀರು. ಗದ್ದೆಯಾಗಿರಬಹುದು, ಬೇರೆ ಬೇರೆ ಮನೆಗಳಿಗೆ ಆಗಿರಬಹುದು, ಸಂಪೂರ್ಣವಾಗಿ ಎಲ್ಲವೂ ಕೂಡ ಜಲಾವೃತವಾಗಿದ್ದು ಎತ್ತ ನೋಡಿದರೂ ಕೂಡ ಕೆಸರು ಮಿಶ್ರಿತ ನೀರು. ಈ ವರ್ಷದಲ್ಲಿ ಉತ್ತರ ಭಾರತದಲ್ಲಿ ಅದರಲ್ಲೂ ಕೂಡ ಈ ಹಿಮಾಚಲ ಪ್ರದೇಶ ಆಗಿರಬಹುದು, ಮಣಿಪುರ, ಈ ಈಶಾನ್ಯ ಭಾಗದಲ್ಲಂತೂ ಸಾಕಷ್ಟು ಯಥೇಚ್ಛವಾಗಿ ಮಳೆ ಆಗ್ತಾ ಇರುತ್ತೆ. ಆದರೂ ಕೂಡ ಈ ವರ್ಷ ಬಿಟ್ಟು ಬಿಡದೆ ಆಗಿರತಕ್ಕಂತಹ ಮಳೆಯಿಂದಾಗಿ, ಮತ್ತೊಂದು ಕಡೆಗೆ ಮೇಘ ಸ್ಫೋಟದಿಂದಾಗಿ ಒಂದು ದೊಡ್ಡ ರೀತಿಯಾದಂತಹ ಕಂಡು ಕೇಳರಿಯಾದಂತಹ ಒಂದು ಸ್ಥಿತಿ ಸದ್ಯಕ್ಕೆ ಮಳೆ ಆ ಜನಜೀವನವನ್ನು ಫುಲ್ ಹೈರಾಣಾಗಿಸಿದೆ. ಈಶಾನ್ಯ ರಾಜ್ಯ ಮಣಿಪುರದಲ್ಲೂ ಕೂಡ ಮಳೆ ರೌದ್ರಾವತಾರವನ್ನು ತಾಳಿದೆ. ಇಂಪಾಲದ ಅನೇಕ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಮನೆಗಳಿಗೆ ನೀರು ನುಗ್ಗಿದ್ದು ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಜೊತೆಗೆ ನಿರಾಶ್ರಿತರಾಗಿದ್ದಾರೆ ಅಲ್ಲಿನ ಜನರ ಬದುಕು ಇದೀಗ ಬೀದಿ ಪಾಲಾಗಿದೆ. ಇದು ಈಶಾನ್ಯ ರಾಜ್ಯದ ಮಣಿಪುರದಲ್ಲಿ ಕಂಡು ಬಂದಿರತಕ್ಕಂತಹ ಸದ್ಯದ ದೃಶ್ಯಾವಳಿಗಳಲ್ಲಿ ತಾವು ನೋಡ್ತಾ ಇದ್ದೀರಾ. ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂತಹ ದೃಶ್ಯ ಇದು. ಮಣಿಪುರದ ಇಂಫಾಲ್ನ ಪ್ರದೇಶ ಇದು. ನೋಡಿ ಯಾವ ರೀತಿಯಾಗಿ ನಡುಗಡ್ಡೆಯಾಗಿದೆ. ನೀರಲ್ಲಿ ನಿಂತಿವೆ ಸಂಪೂರ್ಣ ಇಡೀ ಗ್ರಾಮವೇ ಸಂಪೂರ್ಣವಾಗಿ ನೀರುಮಯವಾಗಿದೆ. ನಡುಗಡ್ಡೆಯಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಮಣಿಪುರದ ಜನತೆ ಇದ್ದಾರೆ. ರೌದ್ರಾವತಾರವನ್ನು ತಾಳ್ತಾ ಇದೆ. ಮಳೆ ಆರ್ಭಟಿಸ್ತಾ ಇದೆ. ಇಂಫಾಲದ ಅನೇಕ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದು ಒಂದು ಸುರಕ್ಷಿತವಾದಂತಹ ಸೂರಿನ ಕಡೆಗೆ ಅಲ್ಲಿರ್ತಕ್ಕಂತಹ ನಿರಾಶ್ರಿತರು ಬೇರೆ ಕಡೆಗೆ ತೆರಳುತ್ತಾ ಇದ್ದಾರೆ. ನೋಡಿ, ಕಣ್ಣು ಹಾಯಿಸಿದಲ್ಲೆಲ್ಲ ನೀರು. ಗದ್ದೆಯಾಗಿರಬಹುದು, ಬೇರೆ ಬೇರೆ ಮನೆಗಳಿಗೆ ಆಗಿರಬಹುದು, ಸಂಪೂರ್ಣವಾಗಿ ಎಲ್ಲವೂ ಕೂಡ ಜಲಾವೃತವಾಗಿದ್ದು ಎತ್ತ ನೋಡಿದರೂ ಕೂಡ ಕೆಸರು ಮಿಶ್ರಿತ ನೀರು. ಈ ವರ್ಷದಲ್ಲಿ ಉತ್ತರ ಭಾರತದಲ್ಲಿ ಅದರಲ್ಲೂ ಕೂಡ ಈ ಹಿಮಾಚಲ ಪ್ರದೇಶ ಆಗಿರಬಹುದು, ಮಣಿಪುರ, ಈ ಈಶಾನ್ಯ ಭಾಗದಲ್ಲಂತೂ ಸಾಕಷ್ಟು ಯಥೇಚ್ಛವಾಗಿ ಮಳೆ ಆಗ್ತಾ ಇರುತ್ತೆ. ಆದರೂ ಕೂಡ ಈ ವರ್ಷ ಬಿಟ್ಟು ಬಿಡದೆ ಆಗಿರತಕ್ಕಂತಹ ಮಳೆಯಿಂದಾಗಿ, ಮತ್ತೊಂದು ಕಡೆಗೆ ಮೇಘ ಸ್ಫೋಟದಿಂದಾಗಿ ಒಂದು ದೊಡ್ಡ ರೀತಿಯಾದಂತಹ ಕಂಡು ಕೇಳರಿಯಾದಂತಹ ಒಂದು ಸ್ಥಿತಿ ಸದ್ಯಕ್ಕೆ ಮಳೆ ಆ ಜನಜೀವನವನ್ನು ಫುಲ್ ಹೈರಾಣಾಗಿಸಿದೆ.